ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನು ವ್ಲಾಗು ಅಂತಂದರೆ ದಿನ ಯಾವ ರೀತಿ ಹೋಗುತ್ತೆ ತೋರಿಸ್ಕೊಡ್ತೀನಿ. ನೋಡ್ಬೋದು ನಮ್ಮ ಫುಲ್ ರೆಡಿ ಆಗವ್ರೆ. ಆ ಕಡೆ ತೋರಿಸ್ಲಿ, ಈ ಕಡೆ ಫುಲ್ ರೆಡಿ ಆಗವ್ರೆ ನಮ್ಮ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಸ್ವಲ್ಪ ಮಂಡಿ ನೋವಿತ್ತು, ಅದಕ್ಕೋಸ್ಕರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ನಮ್ಮ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಆಯಿತು, 11 ಗಂಟೆಗೆ ಇರೋದು ಟೈಮ್ ನಮಗೆ. ಸೊ ಇವಾಗ 10:15 ಏನೇ ನೋಡಬೇಕು. ಸೊ ಇವಾಗ ಹೋಗೋಣ ಬನ್ನಿ. ಹಾಗೆ ಇವತ್ತು ತಿಂಡಿಗೆ ಚಪಾತಿ ಮತ್ತು ಚೆನ್ನ ಮಸಾಲ ಮಾಡಿದ್ದೆ ನಾನು, ಅಂದರೆ ಕಾಬೂಲ್ ಕಡಲೆ ರೆಸಿಪಿ ಮಾಡಿದ್ದೀನಿ. ಸೊ ಆ ರೆಸಿಪಿ ತೋರಿಸ್ತೀನಿ ಯಾವ ರೀತಿ ಮಾಡೋದೇನು ಅಂತ. ಅಲ್ಲಿ ನೋಡ್ಬೋದು ನಮ್ಮ ಅಣ್ಣ ಬಂದ. ಅಪರೂಪ ಗುರ್ಬಿಟ್ಟನೆ ಗೈಸ್. ಹಾಯ್ ಹೇಳಮ್ಮ. ಇವಾಗ ಆಸ್ಪತ್ರೆಗೆ ಹೋಗಬೇಕು, ಬನ್ನಿ ಹೋಗೋಣ. ಗೈಸ್, ರುಬ್ಕೊಳ್ಳೋಕೆ ಒಂದು ಗೆಡ್ಡೆ ಈರುಳ್ಳಿ, ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ಚೂರು, ಗೋಡಂಬಿ ಒಂದು 4 ತಗೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಸ್ವಲ್ಪ ಅರಿಶಿಣದ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ, ಅಚ್ಚಕಾರದ ಪುಡಿ, ಒಗ್ಗರಣೆಗೆ ಸ್ಪೈಸಸ್ಸು, ಮೂರು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕಾಬೂಲ್ ಕಡಲೆ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ, ಅಂದರೆ ಸ್ವಲ್ಪ ಗ್ರೇವಿ ಸ್ವಲ್ಪ ಗಟ್ಟಿಗೆ ಬರಲಿ ಅಂತ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಿದ್ದೀವಿ. ಒಗ್ಗರಣೆಗೆ 1 ಗೆಡ್ಡೆ ಈರುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು. ಗೈಸ್, ಇವಾಗ ರುಬ್ಕೊಳ್ಳೋಕ್ಕೆಲ್ಲ ಎತ್ತಾಕೋತಾ ಇದ್ದೀವಿ ಜಾರ್ಗೆ. ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಈರುಳ್ಳಿ, ಕಾಯಿ ಚೂರು, ಹಾಗೆ ಗೋಡಂಬಿ, ಚಕ್ಕೆ, ಲವಂಗ, ಅರಿಶಿನ ಇದಿಷ್ಟು ಹಾಕೋತಾ ಇದ್ದೀವಿ. ಹಾಗೆ ಹುರುಗಳ್ಳೆನೂ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಬ್ಯಾಡಗೆ ಮೆಣಸಿನ್ಕಾಯಿ. ಸೊ ಎಲ್ಲನೂ ಹೋಲ್ಸೇಲಾಗೆಲ್ಲ ಒಟ್ಟಿಗೆ ಹಾಕೊಂಡು ರುಬ್ಬಿಡೋದು. ಅಚ್ಚಕಾರದ ಪುಡಿ, ಗರಂ ಮಸಾಲೆ, ಧನಿಯಾ ಪೌಡ್ರು, ಇದು ರುಬ್ಬಕ್ಕೆ ಹಾಕೋತಾ ಇದ್ದೀವಿ. 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀವಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪೌಡ್ರು 1 ಟೇಬಲ್ ಸ್ಪೂನ್ ಅಷ್ಟು, ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು, ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ನಾವು. ನೀವು ಪೇಸ್ಟಾರು ಹಾಕೋಬೋದು, ಇಲ್ಲದ ಮನೇಲಿ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಅದನ್ನೂ ಹಾಕೋಬೋದು. ನಾವು ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಎಷ್ಟು ರುಬ್ಕೊಂಬರೋಣ. ಫೈನಲಾಗಿ ರುಬ್ಕೊಂಬಂದಾಗಿದೆ. ಇವಾಗ ಹೆಂಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಪಲಾವ್ ಎಲೆ ಸೆಟ್ ಹಾಕೋತಾ ಇದ್ದೀವಿ. ಅಂದರೆ ಪಲಾವ್ ಎಲೆ ಇಲ್ಲ, ಬಾಕಿದೆಲ್ಲ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಇದು ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವೇನು ರುಬ್ಕೊಂಡಿದ್ದೀವೋ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀವಿ. ಮಸಾಲೆ ಬಂದು ಹಸಿ ವಾಸನೆ ಹೋಗಬೇಕು, ಅವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಗ್ರೇವಿ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನಾವು 1 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀವಿ. ಮಸಾಲೆ ಚೆನ್ನಾಗಿ ಕುದ್ದಿದೆ. ಇವಾಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಕಾಬೂಲ್ ಕಡಲೆ ಐತಿಲ್ಲ, ಅದನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ 1/4 kg ಅಷ್ಟು ತೊಗೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗೈಸ್, ಇವಾಗ ಲಾಸ್ಟಲ್ಲಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 3 ಇಂದ 4 ವಿಜಿಲ್ ತೊಗೋಬೇಕು. ನಿಮಗೆ ಕಡಲೆ ಸ್ವಲ್ಪ ಸಾಫ್ಟಾಗಿರುತ್ತೆ, ಅದಕ್ಕೋಸ್ಕರ 3 ಇಂದ 4 ವಿಜಿಲ್ ತೊಗೊಳ್ಳಿ. ಗೈಸ್, ಎಲ್ಲ 3 ವಿಜಿಲ್ ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಕುಕ್ಕರ್ ಲಿಡ್ ಆಡಿದೆ, ಸೊ ಅದಕ್ಕೋಸ್ಕರ ಕೈಯಲ್ಲೇ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಫುಲ್ ಗ್ರೇವಿಯಾಗಿ ಚೆನ್ನಾಗಿದೆ. ಸೊ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೊ ನೋಡ್ಬೋದು, ನಾವು ಚಪಾತಿ ಜೊತೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ ಕಾಬೂಲ್ ಕಡಲೆನ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್, ಇದೆ ಹಾಸ್ಪಿಟಲ್ಲು, ಮುಕ್ತಿ ಆಯುರ್ವೇದಿಕ್ ಕ್ಲಿನಿಕ್ಕು. ಸಖತ್ತಾಗಿ ನೋಡ್ತಾರೆ ಮಾತ್ರ ಹೇಳ್ಬೋದು. ಕೊಳ್ಳೇಗಾಲದವರು ಇದ್ದರೆ ಬಂದು ವಿಸಿಟ್ ಮಾಡಿ. ಇವ್ರದ್ದು ಸೋಮವಾರ ಶುಕ್ರವಾರವರೆಗೂ 9 ರಿಂದ 3 ಗಂಟೆವರೆಗೂ, ಭಾನುವಾರ ಮಾತ್ರ 9 ರಿಂದ 1 ಗಂಟೆವರೆಗೂ. ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಕೊಟ್ಟವರು ಸರ್ಚ್ ಮಾಡಿ. ಗೈಸ್, ಇದೆ ಅವ್ರ ಕ್ಲಿನಿಕ್ಕು. ಸೊ ಸಖತ್ತಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ನೋಡ್ತಾರೆ. ಹಾಗೆ ಅಲ್ಲೇ ಚೆಕಪ್ ಮಾಡೋದು ಆ ರೂಮಲ್ಲೇ. ಇದು ಎಂಟ್ರೆನ್ಸು. ಆ ಕಡೆ ಒಂದು ರೂಮ್ ಇದೆ. ಸೊ ಇಲ್ಲಿ ಆಯುರ್ವೇದಿಕ್ಗಳೆಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಕೊಳ್ಳೇಗಾಲದವ್ರು ಇದ್ದರೆ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ರವಿಕುಮಾರ್ ಆಸ್ಪತ್ರೆ ಇದೆಯಲ್ಲ, ಅದರ ಮುಂಭಾಗನೇ ಮುಕ್ತಿ ಆಯುರ್ವೇದಿಕ್ ಕ್ಲಿನಿಕ್ ಅಂತ ಇದೆ. ಬಂದು ಒಂದು ಸಲ ಚೆಕಪ್ ಮಾಡಿಸಿ. ಸೊ ಅವ್ರ ನೇಮ್ ಇದು. ಇಲ್ಲೇ ಅವರು ಕೂತ್ಕೊಳ್ಳೋದು. ಇನ್ನೊಬ್ರು ಲೇಡೀಸ್ ಬರ್ತಾರೆ, ಅವ್ರು ಜೆಂಟ್ಸು. ಇನ್ನೊಬ್ರು ಬರ್ತಾರೆ, ಅವರು ತೋರಿಸ್ಕೊಡ್ತೀನಿ. ಏನಮ್ಮ ಅದೇ ಥರ ಅದು ಹೆಂಗೆ ಅನ್ನಿಸ್ತಮ್ಮ ಇಲ್ಲಿ ಬಂದಮೇಲೆ? ಪರವಾಗಿಲ್ಲ, ವಾಸಿ ಇದೆ. ಇವಾಗ ಚಕಬೆಲ್ಲ ಹಾಕೊಂಡು ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡ್ರೆ ಎದುರಾದ್ರೆ ತುಂಬ ಕಷ್ಟ ಆಯ್ತಾಯಿತ್ತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಸುಲಭವಾಗಿ ಎತ್ಬೋದು, ಸುಲಭವಾಗಿ ಕೂತ್ಕೊಳ್ಬೋದು. ತುಂಬ ಒಳ್ಳೆ ಡಾಕ್ಟ್ರು ಅಲ್ವಾ?
ಸುಮಾರು ಕಡೆ ತೋರಿಸಿದ್ರಿ, ನಮಗೆ ಇಲ್ಲೇ ಬೆಸ್ಟ್ ಅಂತಲೇ ಅನ್ನಿಸ್ತು. ಯಾಕಂದರೆ ಒಂದು 3 ದಿನಕ್ಕೆ ನಾವು ಅಮ್ಮಂಗೆ ಅಷ್ಟು ನೋವು ಕಡಿಮೆ ಆಯಿತು. ಮೊದಲೇ ನಮ್ಮ ಅಳೋರು ಕುತ್ಕೊಂಡ್ರೆ ಎದುರಕ್ಕಾಯ್ತಿಲ್ಲ ಅಂತ ಅಳೋರು. ಇವಾಗ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ ನಮ್ಮ ಅಮ್ಮಂಗೆ. ಬರ್ಬೋದಲ್ವ ಎಲ್ಲರೂ ಇಲ್ಲಿಗೆ? ಚೆನ್ನಾಗಿ ನೋಡ್ತಾರೆ. ಒಳ್ಳೆ ಮೆಡಿಸನ್ಗಳೆಲ್ಲ ಚೆನ್ನಾಗಿದೆ. 7 ದಿನದ ಗಂಟ ಮಾತ್ರನೇ ಇದು ಟಾಣಿಕ್ ಕೊಟ್ಟಿದ್ರಲ್ಲ, ಅದು ವಾಸ ಇದು ಸುಮಾರಾಗಿ ವಾಸ ಆಯಿತು. ಕ್ಲೋಸ್ ಆದಮೇಲೆ ಬನ್ನಿ ಅಂತಂದು ಬಂದ್ವಿ. ಇವತ್ತು ಚೆಕಪ್ ಬಂದಿದ್ವಿ, ಚೆಕಪ್ ಮಾಡಿಸ್ಕೊಂಡು ಎದುರುಗ ಕುತ್ಕೊಂಡಿದ್ರೆ ನೋವು, ಅದು ಏನೂ ಇಲ್ಲ. ಸ್ಟ್ರೈಟಾಗಿ ಕಾಲು ಮಾಡ್ಕೊಂಡು ನಡೆಯೋಕ್ಕಾಗಲ್ಲ, ಈ ಥರ ನಡಿಬೇಕು. ಒಂದು ಆ ಥರ ನೋವು ಅದೆಲ್ಲ ಕಡಿಮೆ ಆಗುತ್ತೆ, ವಾಸಿ ಆಗುತ್ತೆ. ಏನೂ ಇಲ್ಲ. ಅದರಿಂದ ಎಕ್ಸ್ಟ್ರಾ ಒಂದು ಮಾಂಸ ಥರ ಹಿಂಗೆ ಎಲ್ಲಾರ್ಗೂ ಇರ್ತೀವಿ. ನೀವು ತುಂಬ ವಾಕಿಂಗ್ ಏನು ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಈಗ ಈ ಕೆಳಗೆ ಮಸಾಕ್ ಅದು ತುಂಬ ಇರ್ತೀವಿ. ಆಗೋ ಟೈಮಲ್ಲಿ ನೋವು ಜಾಸ್ತಿ ಆಗುತ್ತೆ. ನೀರಲ್ಲಿ ಹೋಗೋ ಟೈಮಲ್ಲಿ ನೀರು ಜಾಸ್ತಿ. ಗೈಸ್, ನಮ್ಮ ಅಮ್ಮಂದಾಯಿತು, ಇವಾಗ ನಮ್ಮ ನಾಗಮ್ಮಂದು ಆಯುರ್ವೇದಿಕ್ ನೋವು. ಹಿಂಗಂದ್ರೆ ಇಲ್ಲಿ ನೋವು. ಈಗ ಮಸಾಜ್ ಮಾಡ್ತಾರೆ ನನಗೆ ನಮ್ಮಮ್ಮ ಆಯ್ತು, ಇವಾಗ ನಮ್ಮ ನಾಗಮ್ಮ. ಮಲ್ಕೊ ಬರ್ತಾರೆ. ಯಾವಾಗ? ಅದಕ್ಕೆ ಸರ್ ನೋಡ್ಬಿಟ್ಟು ಅಂದಿದ್ದು, ನೀವು ಎಲ್ಲೋ ನೋಡಿದ್ದೀನಲ್ಲ ಅಂತ. ಅಂದ್ರ ಬಂದಿದ್ದೀರಾ? ಇದೆಯವರ ನಿಮ್ದು? ಎಲ್ಲರೂ ಇದೇ ಊರವ್ರೆ. ಹೌದಾ? ರಿಲೇಷನ್? ನಮ್ಮ ಅಕ್ಕನ ಇವ್ರು ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿಯವ್ರ ತಂಗಿ, ಅವರು ಅಕ್ಕ ಸ್ವಂತ ಅಕ್ಕ. ಇವ್ರು ನನ್ನ ಮಗಳು, ಓದುವ ಮಗ. ಪುನಃ ಬರಬೇಕಾ ಮಾತೆ ಕ್ಲೋಸ್ ಆದಮೇಲೆ? ಖಾಲಿ ಆದಮೇಲೆ. ಇಫ್ ಇನ್ ಕೇಸ್ ನಿಮಗೆ ನೋವು ಇದ್ದರೆ ಬನ್ನಿ, ಇಲ್ಲಾಂದರೆ ಬೇಡ. ಓಕೆ, ಬಟ್ ಪುನಃ ಸ್ಟಾರ್ಟ್ ಆಗಬಾರ್ದು, ಆ ಥರ ಕಾಪಾಡ್ಕೋಬೋದು ಅಷ್ಟೇ. ಅದು ಹೋಗಲ್ಲ, ಆಲ್ರೆಡಿ ಫುಲ್ ಜಾಸ್ತಿ ಆಗಿದೆ ನಿಮಗೆ. ಸ್ಟಾರ್ಟಿಂಗ್ ಇದ್ದರೆ ಮಾಡ್ಕೋಬೋದು, ಬಟ್ ಸ್ವಲ್ಪ ಇದ್ರೆ ಅದು ಸರೋಯ್ತದೆ, ತುಂಬಾ ಜಾಸ್ತಿ ಆಗೈತೆ. ನೋಡಿ, ಕ್ರೀಮ್ ಇದೆ, ಕಾಪಾಡ್ಕೋಬಹುದು. ಸ್ಕಿನ್ ಪ್ರೊಟೆಕ್ಟ್ ಆಗುತ್ತೆ, ಬಿಸಿಲು ಪ್ರೊಟೆಕ್ಟ್ ಆಗುತ್ತೆ, ಬಟ್ ಹೋಗಲ್ಲ. ನಾನು ಗ್ಯಾರಂಟಿ ಫುಲ್ ಹೋಗಲ್ಲ. ಆವಾಗ ಸ್ಟಾರ್ಟಿಂಗ್ ಇದ್ರೆ ಹೋಗುತ್ತೆ ಅಂತ ಪಕ್ಕ ಗ್ಯಾರಂಟಿ ಕೊಡ್ಬೋದು. ಗಾಯ್ಸ್, ಈ ಕ್ಲೈಮೇಟ್ಗೆ ಎರಡು ತಿನ್ನಬೇಕು ಅಂತ ಅನ್ಸುತ್ತೆ, ಬಿಸಿ ಬಿಸಿಯಾಗಿ. ಅದಕ್ಕೋಸ್ಕರ ನಮ್ಮ ಬೋಂಡ ಮಾಡ್ತಾ ಇದ್ದಾರೆ. ಸೊ ನಮ್ಮೂರಲ್ಲಿ ಯಾಕೋ 3 ದಿನದಿಂದ ಮಳೆ ಬರುತ್ತೆ, ಹಾಗೆ ಹೋಗುತ್ತೆ. ಹೆವಿ ಮೋಡ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಮಳೆ ಬರೋ ಥರನೇ ಇದೆ. ಸೊ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಹನಿ ಆಗ್ತು, ಇನ್ನೇನು ಮಳೆ ಬರೋ ಥರ ಇದೆ. ಸೊ ಅಷ್ಟೊಳಗೆ ಬೋಂಡ ಮಾಡ್ಕೊಂಡು ತಿನ್ನೋಣ ಬನ್ನಿ. ಗಾಯ್ಸ್, ಇಲ್ಲಿ ಬೋಂಡಿಟ್ಟು ರೆಡಿಯಾಗಿದೆ. ಅಲ್ಲಿ ಮೆಂದಿ ಸೊಪ್ಪು ರುಬ್ಕೋತವ್ರು ನಮ್ಮ ಫುಲ್ ಸುಸ್ತಾಗೋರೆ ಅಲ್ವಮ್ಮ? ತೋಳುಗಳೆಲ್ಲ ನೋಡ್ತೈತೆ. ಕರೆಂಟ್ ಸಾಕು ಕೊಟ್ರಲ್ಲ, ತೋಳುಗಳು. ಅದೊಂದಿನ ಆಗಬೇಕು ಅಂತ ಹೇಳೋರೆ, ಮೆಡಿಸನ್ ಹಾಕೊಳ್ಳಿ ಅಂತಂದವ್ರೆ. ಊಟ ಮಾಡಿ ಹಾಕೋಬೇಕು. ಈಗ ಮೆಂದಿ ಸೊಪ್ಪು ರುಬ್ತವ್ರೆ, ನಾವು ಬೋಂಡ ಮಾಡೋಣ ಬನ್ನಿ. ಹಾಗೆ ಇಲ್ಲಿ ಚಿತ್ರ ನೋಡಿ ಗೈಸ್, ನಮ್ಮ ಮಾಡಿರೋದು. ನಮ್ಮ ಅಣ್ಣಂಗೆ ಇಷ್ಟ ಆಗ್ಬಿಟ್ಟು ನಮ್ಮ ಮಾಡೋರೆ. ನಮ್ಮ ಅಣ್ಣ ಮಾಡೋ ಅಂತ ಅಂದ್ಬಿಟ್ಟು ಹೋಗಿದ್ದ. 7:10 ಆಯಿತು ಟೈಮ್, ಇನ್ನೂ ಬಂದಿಲ್ಲ ಕೆಲಸದಿಂದ. ಗೈಸ್, ಎಣ್ಣೆ ಕಾದಿದೆ, ನನಗೆ ಬೋಂಡ ಮಾಡೋಣ ಬನ್ನಿ. ನನಗೆ ನಿಜವಾಗ್ಲೂ ಬೋಂಡ ಮಾಡೋದು ತುಂಬ ಭಯ, ಯಾಕಂದರೆ ಎಣ್ಣೆ ಎಲ್ಲ ಆರುತ್ತೆ ಅಂತ. ಸಣ್ಣ ಹುಡಿ ಕೊಟ್ಕೊಂಡು ಮಾಡಬೇಕಷ್ಟೆ. ನಾರ್ಮಲ್ ಮೆಂದಿ ಸೊಪ್ಪು ರುಬ್ತಾ ಇದ್ದಾರೆ, ಸೊ ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೀನಿ. 1-2 ನಿಮಿಷ ಬಿಟ್ಟು ತಿರ್ವಾಕೋಬೇಕು. ಸೊ ಫೈನಲಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಎತ್ತಾಕೋಬೇಕು. ಇವಾಗ ಆಗಿದೆಯಲ್ಲ, ತೂತಿನ ತಪ್ಪಲೆ ಇದೆಯಲ್ಲ, ಇದಕ್ಕೆ ಹಾಕೋಬೇಕು. ನೋಡಿ ಗೈಸದೆಲ್ಲ ಯಾಕೆ ಅಂತಾರೆ, ಇನ್ನೇನಂದರು? ಅದು ತೂತಿನ ತಪ್ಪಲೆ ತಾನೆ, ಅದಕ್ಕೆ ತೂತಿನ ತಪ್ಪಲೆ ಅಂದೆ. ಗೈಸ್, ಫೈನಲಾಗಿ ಬೋಂಡ ರೆಡಿಯಾಗಿದೆ. ಸೊ ನೋಡ್ಬೋದು.